ನಮಸ್ಕಾರ ಎಲ್ಲರಿಗೂ AVK ಡೈರೀಸ್ಗೆ ಸ್ವಾಗತ. ನಾನು ನಿಮ್ಮ ಅಂಕಿತಾ. ಈ ಉರಿ ಬಿಸಿಲಿಗೆ ಮನಸ್ಸಿಗೆ ತಂಪು ನೀಡುವಂತಹ ದೆಹಲಿ ಸ್ಪೆಷಲ್ ಆಗಿರುವಂತಹ ಮೊಹಬ್ಬತ್ ಕಾ ಶರ್ಬತ್ತನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಹೆಸರೇ ಹೇಳೋಗೆ ಇದನ್ನು ಕುಡಿದ್ರೆ ನೀವು ಕೂಡ ಖಂಡಿತ ಇದ್ರ ಪ್ರೀತಿಯಲ್ಲಿ ಬೀಳ್ತೀರಾ. ಹಾಗಿದ್ರೆ ನಾವು ಮೊಹಬ್ಬತ್ ಕಾ ಶರ್ಬತ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ನಾನಿಲ್ಲಿ ಒಂದು ಕಲ್ಲಂಗಡಿಯನ್ನು ತಗೊಂಡಿದ್ದೀನಿ. ಆ ಕಲ್ಲಂಗಡಿಯನ್ನು ಅರ್ಧ ಹೋಳಾಗಿ ಕಟ್ ಮಾಡಿಕೊಂಡು ಅದನ್ನು ಸಣ್ಣ ತುಂಡಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಆ್ಯಂಡ್ ಅದನ್ನು ಚೆನ್ನಾಗಿ ಸ್ಮಾಲ್ ಸ್ಲೈಸಸನ್ನು ಮಾಡಿಕೊಂಡು ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಒಂದು ಬೌಲನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನಾನಿಲ್ಲಿ ರೋಸ್ ಸಿರಪನ್ನು ಹಾಕ್ಕೋತಾ ಇದ್ದೀನಿ. ಸೊ ರೋಸ್ ಸಿರಪ್ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಮಿಲ್ಕ್ ಮೇಡನ್ನು ಹಾಕ್ಕೊಳ್ತಿದ್ದೀನಿ, ಇನ್ನೊಂದು ಸ್ವಲ್ಪ ಸ್ವೀಟಾಗಿರಲಿ ಅಂತ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾನು ಸಬ್ಜಾ ಸೀಡ್ಸನ್ನು ಒಂದು 3 to 4 hours ನೆನೆಸಿಟ್ಕೊಂಡಿರೋ ಸಬ್ಜಾ ಸೀಡ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಾಯಿಸಿ ಆರಿಸಿರುವಂತಹ ಹಾಲನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದೆಲ್ಲ ಹಾಕ್ಕೊಂಡ್ಮೇಲೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕಲ್ಲಂಗಡಿಯನ್ನು ತಗೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದೆಲ್ಲ ಹಾಕ್ಕೊಂಡು ತಣ್ಣಗಿರಬೇಕಲ್ವ, ಹಾಗಾಗಿ ಶರ್ಬತ್ ತಣ್ಣಗಿರಲಿ ಅಂತ ನಾನು ಐಸ್ ಕ್ಯೂಬ್ಸನ್ನು ಹಾಕ್ತಾಯಿದ್ದೀನಿ. ಐಸ್ ಕ್ಯೂಬ್ಸನ್ನು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ನಾನು ಸಬ್ಬಕ್ಕಿಯನ್ನು ಮೊದಲೇ ನೆನೆಸಿ ಅದನ್ನು ವಿಷಲ್ ಹಾಕಿಸ್ಕೊಂಡಿದ್ದೆ ಕುಕ್ಕರಲ್ಲಿ. ಸೊ ಅದು ಚೆನ್ನಾಗಿ ಗ್ಲಾಸಿಯಾಗಿರುತ್ತೆ. ಆ ಸಬ್ಬಕ್ಕಿಯನ್ನು ಇದಕ್ಕೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ನಮಗೆ ತುಂಬ ಟೇಸ್ಟಿ ಆ್ಯಂಡ್ ನೋಡೋಕ್ಕೂ ಸೂಪರಾಗಿರುವಂತಹ ಮೊಹಬ್ಬತ್ ಕಾ ಶರ್ಬತ್ ರೆಡಿ ಆಗುತ್ತೆ. ಇಷ್ಟು ಈಸಿಯಾಗಿರುವಂತಹ ರೆಸಿಪಿನ ನೀವು ಕೂಡ ತಪ್ಪದೆ ಟ್ರೈ ಮಾಡಿ. ಕಲ್ಲಂಗಡಿ ಸೀಸನಲ್ಲಿ ಕಲ್ಲಂಗಡಿ ಯಾವಾಗಲೂ ಸಿಗ್ತಾ ಇರುತ್ತೆ. ಆ್ಯಂಡ್ ಅದನ್ನು ನೀವು ಪಕ್ಕ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮನೆಯಲ್ಲಿ ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಇದನ್ನು ಒಂದು ಗ್ಲಾಸ್ಗೆ ತಗೊಂಡು ಹಾರ್ಟ್ ಶೇಪಲ್ಲಿ ಕಟ್ ಮಾಡಿಕೊಂಡು ಕಲ್ಲಂಗಡಿಯನ್ನು ಡೆಕೋರೇಟ್ ಮಾಡಿ ಅದನ್ನು ನಾನು ಸರ್ವ್ ಮಾಡಿದೆ. ಇದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಸ್ಪೆಷಲ್ ಅಕೇಶನಲ್ಲಿ ನೀವೇನಾದರೂ ಆ್ಯನಿವರ್ಸರೀಸ್ ಈ ಥರ ಏನಾದರೂ ಇದ್ದಾಗ ಇದನ್ನು ನಿಮ್ಮ ಹಸ್ಬೆಂಡ್ಗೆ ಮಾಡಿಕೊಟ್ರೆ ನಿಜವಾಗ್ಲೂ ಖಂಡಿತ ಲುಕ್ಕಲ್ಲೇ ಬಿದ್ದೋಗ್ಬಿಡ್ತಾರೆ ಆ್ಯಂಡ್ ಟೇಸ್ಟ್ಗೂ ಕೂಡ ಬಿದ್ದೋಗ್ತಾರೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ, ಇದೇ ಥರ ಟೇಸ್ಟಿ ಆ್ಯಂಡ್ ಈಸಿ ರೆಸಿಪೀಸ್ಗೆ AVK ಡೈರೀಸ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.